ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಟಿ20 ವಿಶ್ವಕಪ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಚುಟುಕು ಕ್ರಿಕೆಟ್ನ ಅಧಿಪತಿಯಾಗಲು 20 ರಾಷ್ಟ್ರಗಳ ನಡುವೆ ಮಹಾ ಕದನವೇ ನಡೆಯಲಿದೆ. ಈಗಾಗಲೇ ಎಲ್ಲಾ ತಂಡಗಳು ಪ್ರಾಕ್ಟೀಸ್ ಮೂಲಕ ಗೇಮ್ ಪ್ಲಾನ್ ಸಿದ್ಧ ಮಾಡಿಕೊಳ್ತಿವೆ. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಆಟಗಾರರು ಕೂಡ ನ್ಯೂಯಾರ್ಕ್ನಲ್ಲಿ ಕಸರತ್ತು ಶುರು ಮಾಡಿದ್ದಾರೆ. ಜೂನ್ 1ರಂದು ನಡೆಯುವ ಬಾಂಗ್ಲಾದೇಶ ವಿರುದ್ಧದ ಅಭ್ಯಾಸ ಪಂದ್ಯಕ್ಕೆ ರೆಡಿಯಾಗ್ತಿದ್ದಾರೆ. ಆದರೆ ಇಷ್ಟು ದಿನ IPL ಮೂಡ್ನಲ್ಲಿದ್ದ ಟೀಂ ಇಂಡಿಯಾ ಆಟಗಾರರಿಗೆ ವಿಶ್ವಕಪ್ ಕದನದಲ್ಲಿ ಸಾಲು ಸವಾಲುಗಳಿವೆ. ತಂಡ ಕೂಡ ಬ್ಯಾಲೆನ್ಸ್ಡ್ ಆಗಿಲ್ಲ. ಹೀಗಾಗಿ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಹಾಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂದೆ ಅನೇಕ ಚಾಲೆಂಜಸ್ಗಳಿವೆ. ಅಷ್ಟಕ್ಕೂ ವಿಶ್ವಕಪ್ ಕನಸಿನೊಂದಿಗೆ ಅಮೆರಿಕಕ್ಕೆ ಹಾರಿರುವ ಟೀಂ ಇಂಡಿಯಾದಲ್ಲಿ ಏನೆಲ್ಲ ಗೊಂದಲಗಳಿವೆ ಅನ್ನೋದನ್ನ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2 ತಿಂಗಳ ಕಾಲ IPLನಲ್ಲಿ ಬ್ಯುಸಿಯಾಗಿದ್ದ ಟೀಂ ಇಂಡಿಯಾ ಆಟಗಾರರು ಟಿ20 ವಿಶ್ವಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಅಮೆರಿಕ ತಲುಪಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಪ್ರಾಕ್ಟೀಸ್ನಲ್ಲಿ ತೊಡಗಿದ್ದಾರೆ. ಆದರೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅಂಡ್ ರೋಹಿತ್ ಶರ್ಮಾಗೆ ಹೊಸ ಟೆನ್ಷನ್ ಶುರುವಾಗಿದೆ. ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ. ಹಾಗೆಯೇ ಜೂನ್ 9ರಂದು ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಆದರೆ ಟೀಂ ಇಂಡಿಯಾದಲ್ಲಿ ಮಾತ್ರ ಇನ್ನೂ ಯಾವುದೊಂದು ಕೂಡ ಸರಿಯಿಲ್ಲ. ಭಾರತ ತಂಡ ಈಗಾಗಲೇ ಅಭ್ಯಾಸ ಆರಂಭಿಸಿದ್ರೂ ಕೂಡ ವಿರಾಟ್ ಕೊಹ್ಲಿ ಇನ್ನೂ ಕೂಡ ತಂಡವನ್ನು ಸೇರಿಕೊಂಡಿಲ್ಲ. ವೀಸಾ ಪೇಪರ್ ವರ್ಕ್ಗಳ ವಿಳಂಬದಿಂದ ಕಿಂಗ್ ಕೊಹ್ಲಿ ಅಮೆರಿಕಕ್ಕೆ ತೆರಳುವುದು ತಡವಾಗಿದೆ. ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಳ್ಳೋಕೆ ಇತರೆ ತಂಡಗಳು ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿವೆ. ಎದುರಾಳಿ ಪಡೆಯನ್ನ ಹೇಗೆ ಬೇಟೆಯಾಡಬೇಕು ಎಂಬ ಬಗ್ಗೆ ಲೆಕ್ಕಾಚಾರ ಹಾಕಿದ್ದಾರೆ. ಆದರೆ IPLನಲ್ಲಿ ಬ್ಯುಸಿಯಾಗಿದ್ದ ಟೀಂ ಇಂಡಿಯಾ ಮಾತ್ರ ಇನ್ನೂ ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡಿಲ್ಲ. ಅಷ್ಟೇ ಯಾಕೆ ಇನ್ನೂ ಕೆಲ ಆಟಗಾರರು ಟೀಮ್ನೇ ಸೇರಿಕೊಂಡಿಲ್ಲ. ಇದು ಹಲವು ಗೊಂದಲಗಳನ್ನ ಹುಟ್ಟುಹಾಕಿದೆ. ಅಲ್ಲದೆ ಜೂನ್ 5ರಂದು ಟೀಂ ಇಂಡಿಯಾದ ಅಭಿಯಾನ ಶುರುವಾಗಲಿದೆ. ಇದಕ್ಕೂ ಮುನ್ನ ಜೂನ್ 1ರಂದು ಬಾಂಗ್ಲಾ ಎದುರು ಒಂದೇ ಒಂದು ಅಭ್ಯಾಸ ಪಂದ್ಯವನ್ನಷ್ಟೇ ಭಾರತ ಆಡಲಿದೆ. ವಿಷಯ ಅಂದ್ರೆ ತಂಡದಲ್ಲಿರುವ ಹಲವು ಆಟಗಾರರಿಗೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಕಂಡೀಷನ್ನಲ್ಲಿ ಆಡಿದ ಅನುಭವನೇ ಇಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಈ ಕಂಡೀಷನ್ ಭಾರತೀಯ ಹವಾಮಾನಕ್ಕೆ ತದ್ವಿರುದ್ಧ. ಹೀಗಾಗಿ ಈ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಚಾಲೆಂಜ್ ಕೂಡ ಟೀಂ ಇಂಡಿಯಾ ಆಟಗಾರರಿಗಿದೆ. 8 ದಿನ ಮುಂಚೆ ಅಮೆರಿಕಕ್ಕೆ ಕಾಲಿಟ್ಟಿರುವ ಆಟಗಾರರು ಈ ವಾತಾವರಣಕ್ಕೆ ಎಷ್ಟರ ಮಟ್ಟಿಗೆ ಒಗ್ಗಿಕೊಳ್ತಾರೆ ಎಂಬ ಪ್ರಶ್ನೆಯೂ ಇದೆ. ಈ ಟೆನ್ಷನ್ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆದಿರುವ ಹಲವರ ಪ್ರದರ್ಶನ ಕೂಡ ಹೇಳಿಕೊಳ್ಳುವಂತಿಲ್ಲ. ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ಕುಲ್ದೀಪ್ ಯಾದವ್ರನ್ನ ಬಿಟ್ರೆ ಉಳಿದೆಲ್ಲ ಆಟಗಾರರು IPLನಲ್ಲಿ ಪರದಾಡಿದ್ದಾರೆ. ನಾಯಕ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್ ಕೂಡ ಫಾರ್ಮ್ನಲ್ಲಿಲ್ಲ. ಸಂಜು ಫಾರ್ಮ್ನಲ್ಲಿದ್ರೂ ಕೂಡ ಚಾಲೆಂಜಿಂಗ್ ಕಂಡೀಷನ್ನಲ್ಲಿ ಕೈಕೊಟ್ಟಿದ್ದಾರೆ. ಇದೇ ಈಗ ಟೀಂ ಇಂಡಿಯಾ ಪಾಲಿಗೆ ದೊಡ್ಡ ತಲೆನೋವಾಗಿದೆ. ಹಾಗೆ ಹಲವು ವಿಚಾರಗಳಲ್ಲಿ ಕ್ಲಾರಿಟಿಯೇ ಇಲ್ಲ. ವಿಶ್ವಕಪ್ ಬರುತ್ತೆ ಆದರೆ ತಿಂಗಳುಗಳ ಮೊದಲೇ ಟೀಮ್ ಕೂಡ ಸಿದ್ಧವಾಗಿರುತ್ತೆ. ಯಾವ ಸ್ಲಾಟ್ಗೆ ಯಾರನ್ನ ಫಿಕ್ಸ್ ಮಾಡಬೇಕು, ಮಿಡಲ್ ಆರ್ಡರ್, ಆಲ್ರೌಂಡರ್ಸ್, ಸ್ಪಿನ್ನರ್, ಫಾಸ್ಟ್ ಬೌಲರ್ಸ್, ಹೀಗೆ ಎಲ್ಲ ಸ್ಲಾಟ್ಗಳಲ್ಲಿ ಇಂತಹ ಆಟಗಾರರೇ ಫಿಕ್ಸ್ ಅಂತ ರೆಡಿಯಾಗಿರಬೇಕು. ಟೀಂ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಸ್ಲಾಟ್ ಒಂದನ್ನು ಬಿಟ್ಟರೆ ಉಳಿದ್ಯಾವ ಸ್ಲಾಟ್ಗೂ ಕೂಡ ಯಾರೊಬ್ಬರು ಕೂಡ ಫಿಕ್ಸ್ ಆಗಿಲ್ಲ. ಹೀಗಾಗಿ ಬೆಸ್ಟ್ ಪ್ಲೇಯಿಂಗ್ 11 ಆಯ್ಕೆ ನಿಜಕ್ಕೂ ಕೂಡ ಕೋಚ್ ಅಂಡ್ ಕ್ಯಾಪ್ಟನ್ಗೆ ಸವಾಲಾಗಿದೆ. ಹಾಗೆ ಟೀಂ ಇಂಡಿಯಾದಲ್ಲಿ ಕೋರ್ ಗ್ರೂಪ್ ಕೂಡ ಇಲ್ಲ. ಒಂದಷ್ಟು ಮಂದಿ ಏಕದಿನ ಫಾರ್ಮ್ಯಾಟ್ನಲ್ಲಿ ಬ್ಯುಸಿಯಾಗಿದ್ದ ಆಟಗಾರರಾಗಿದ್ದರೆ ಇನ್ನೂ ಕೆಲ ಆಟಗಾರರು ಟಿ20 ಮಾತ್ರವೇ ಸೀಮಿತವಾಗಿದ್ದರು. ಈ ಪೈಕಿ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ IPL ಆರಂಭಕ್ಕೂ ಮುನ್ನವೇ ಟಿ20ಗೆ ವಾಪಸ್ಸಾಗಿದ್ರು. ಬುಮ್ರಾಗೂ ಕೂಡ ಐರ್ಲೆಂಡ್ ಸರಣಿಯೇ ಲಾಸ್ಟ್ ಆಗಿತ್ತು. ಇಂಜುರಿಯಿಂದ ದೂರವಾಗಿದ್ದ ಹಾರ್ದಿಕ್ IPL ಬಳಿಕ ಆಡ್ತಿರೋ ಫಸ್ಟ್ ಟಿ20 ಮ್ಯಾಚ್ ಇದು. ಪಂತ್ಗೂ ಕೂಡ ಇದೇ ಲಿಸ್ಟ್ನಲ್ಲಿದ್ದಾರೆ. ವಿಶೇಷ ಅಂದ್ರೆ ವಿಶ್ವಕಪ್ ತಂಡದಲ್ಲಿರೋ ಆಟಗಾರರು ಮಹತ್ವದ ಟೂರ್ನಿಗೂ ಮುನ್ನ ಒಟ್ಟಾಗಿ ಒಂದೇ ಒಂದು ಟಿ20 ಸರಣಿಯನ್ನು ಆಡಿಲ್ಲ. ಇದರಿಂದ ತಂಡದಲ್ಲಿ ಸಮನ್ವಯತೆ ಕೊರತೆ ಕಾಡುವ ಆತಂಕ ಕೂಡ ಇದೆ. ಒಟ್ನಲ್ಲಿ ವಿಶ್ವ ಗೆಲ್ಲೋಕೆ ಸಿದ್ಧವಾಗ್ತಿರೋ ದ್ರಾವಿಡ್ ಮತ್ತು ರೋಹಿತ್ ಮುಂದೆ ಸವಾಲುಗಳ ಪಟ್ಟಿಯೇ ಇದೆ. ಇದನ್ನೆಲ್ಲ ಮೆಟ್ಟಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದೇ ಈಗಿರುವ ಪ್ರಶ್ನೆ. 2024ರ IPLನಲ್ಲಿ ಬೆಂಗಳೂರು ತಂಡ ಪ್ಲೇ ಆಫ್ಗೆ ರಣರೋಚಕವಾಗಿ ಲಗ್ಗೆಟ್ಟಿದ್ರು ಕೂಡ ಕ್ವಾಲಿಫೈರ್ 1ನಲ್ಲಿ ಮುಗ್ಗರಿಸಿತ್ತು. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಸೋಲುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿತ್ತು. RCB ಟ್ರೋಫಿ ಗೆಲ್ಲುತ್ತೆ ಅಂತ ಕಾಯ್ತಿದ್ದ ಕೋಟ್ಯಂತರ ಅಭಿಮಾನಿಗಳು ನಿರಾಸೆಗೊಂಡಿದ್ರು. ಆದ್ರೆ ಇಲ್ಲಿ ಬೆಂಗಳೂರು ತಂಡ ಸೋಲ್ತು ಅನ್ನೋದಕ್ಕಿಂತ ಹೆಚ್ಚು ನೋವಾಗಿದ್ದು DK ಬಾಸ್ ನಿವೃತ್ತಿ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಎಲಿಮಿನೇಟರ್ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ಆಡಿದ್ರು. ಈ ಪಂದ್ಯ ಕಾರ್ತಿಕ್ ಪಾಲಿಗೆ ಕೊನೆಯ IPL ಹಣಾಹಣಿಯಾಗಿತ್ತು. RCBಗೆ ಚೊಚ್ಚಲ ಕಪ್ ಗೆದ್ದುಕೊಡುವ ಮೂಲಕ IPL ವೃತ್ತಿ ಜೀವನವನ್ನು ಮುಗಿಸಲು ಎದುರು ನೋಡ್ತಾ ಇದ್ದ ದಿನೇಶ್ ಕಾರ್ತಿಕ್ ಸೋಲಿನ ಮೂಲಕ ತಮ್ಮ ವೃತ್ತಿ ಜೀವನ ಮುಗಿಸಬೇಕಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಂಕಷ್ಟದಲ್ಲಿದ್ದಾಗಲೆಲ್ಲ ಆಸರೆಯಾಗ್ತಿದ್ದ DK IPLಗೆ ವಿದಾಯ ಹೇಳಿದ್ದು RCB ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು. ಆದ್ರೀಗ ಅದೇ DK ಬೆಂಗಳೂರು ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮುಂದಿನ IPLಗೂ ದಿನೇಶ್ ಕಾರ್ತಿಕ್ ದರ್ಶನವಾಗಲಿದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರಿಗೆ ಇದು ಕೊನೆ ಸೀಸನ್. ಬರೋಬ್ಬರಿ 17 ಸೀಸನ್ಗಳ ಬಳಿಕ IPLನಿಂದ ನಿವೃತ್ತಿಯಾಗಿದ್ದಾರೆ. ಇದು RCB ಟೀಮ್ಗೆ ಬಹಳ ಶಾಕಿಂಗ್ ಆಗಿತ್ತು. ಆದ್ರೀಗ ಫ್ಯಾನ್ಸ್ಗೆ ದಿನೇಶ್ ಕಾರ್ತಿಕ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ.
ದಿನೇಶ್ ಕಾರ್ತಿಕ್ ಮುಂದಿನ ಸೀಸನ್ನಲ್ಲಿ ಆರ್ಸಿಬಿ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. ಆದರೆ ವಿಶೇಷ ಏನಂದ್ರೆ ದಿನೇಶ್ ಕಾರ್ತಿಕ್ ಆರ್ಸಿಬಿ ತಂಡದ ಆಟಗಾರನಾಗಿ ಇರೋದಿಲ್ಲ, ಬದಲಿಗೆ ಕೋಚಿಂಗ್ ಟೀಮ್ ಭಾಗವಾಗುವ ಸಾಧ್ಯತೆ ಇದೆ. ಆರ್ಸಿಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಅಥವಾ ಸಪೋರ್ಟಿಂಗ್ ಸ್ಟಾಫ್ ಭಾಗವಾಗಲಿದ್ದಾರೆ. ಐಪಿಎಲ್ ಟೂರ್ನಿ ಬಳಿಕ ಮಾತನಾಡಿದ ಡಿಕೆ, ಭವಿಷ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನನ್ನಿಂದ ಸಾಧ್ಯವಾದಷ್ಟು ಕೊಡುಗೆ ನೀಡಲು ಸಿದ್ಧ ಎಂದು ಹೇಳಿಕೊಂಡಿದ್ದರು. ಆ ಮೂಲಕ ಆರ್ಸಿಬಿ ತಂಡದ ಕೋಚಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. ಇದೀಗ ಬೆಂಗಳೂರು ಫ್ರಾಂಚೈಸಿ ಕೂಡ ಮುಂದಿನ ವರ್ಷಕ್ಕೆ ಡಿಕೆಯನ್ನು ಉಳಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಮತ್ತೊಂದು ಕಡೆ ಟಿ20 ವಿಶ್ವಕಪ್ ಶುರುವಾಗಲಿದ್ದು ಐಸಿಸಿ ಮೆಗಾ ಟೂರ್ನಿಗೆ ಟೀಂ ಇಂಡಿಯಾ ಆಟಗಾರರು ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಪ್ರತಿನಿಧಿಯಾಗಿ ಫುಲ್ ಟೈಮ್ ಕಾಮೆಂಟೇಟರ್ ಆಗಿ ದಿನೇಶ್ ಕಾರ್ತಿಕ್ ಕಾಣಿಸಿಕೊಳ್ಳಲಿದ್ದಾರೆ. ವಿಕೆಟ್ ಕೀಪರ್, ಬ್ಯಾಟರ್ ತಮ್ಮ ಐಪಿಎಲ್ ವೃತ್ತಿ ಜೀವನದುದ್ದಕ್ಕೂ 6 ತಂಡಗಳನ್ನು ಪ್ರತಿನಿಧಿಸಿದ್ದಾರೆ. 2022ರ ಐಪಿಎಲ್ ಮೆಗಾ ಹರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ ದಿನೇಶ್ ಕಾರ್ತಿಕ್ ಅವರನ್ನ ಖರೀದಿ ಮಾಡಿತ್ತು. ಅದರಂತೆ ಈ ಆವೃತ್ತಿಯಲ್ಲಿ ಮ್ಯಾಚ್ ಫಿನಿಷರ್ ಆಗಿ ಆರ್ಸಿಬಿಗೆ ನೆರವು ನೀಡಿದರು. ಇದರ ಯಶಸ್ಸಿನ ಫಲವಾಗಿ 2022ರ ಟಿ20 ವಿಶ್ವಕಪ್ ಭಾರತ ತಂಡದಲ್ಲಿ ಸ್ಥಾನ ಪಡೆದಿದ್ರು. ಇನ್ನು ದಿನೇಶ್ ಕಾರ್ತಿಕ್ ಐಪಿಎಲ್ 2024ರ ಆವೃತ್ತಿಯಲ್ಲಿ 15 ಪಂದ್ಯಗಳನ್ನಾಡಿದ್ದು 187ರ ಸ್ಟ್ರೈಕ್ ರೇಟ್ನಲ್ಲಿ 326 ರನ್ ಗಳಿಸಿದರು. ದಿನೇಶ್ ಕಾರ್ತಿಕ್ ತಮ್ಮ ಐಪಿಎಲ್ ವೃತ್ತಿ ಬದುಕಿನಲ್ಲಿ 257 ಪಂದ್ಯಗಳನ್ನಾಡಿದ್ದು 22 ಅರ್ಧ ಶತಕಗಳೊಂದಿಗೆ 4842 ರನ್ ಗಳಿಸಿ ತಮ್ಮ ಐಪಿಎಲ್ ವೃತ್ತಿ ಜೀವನವನ್ನು ಪೂರ್ಣಗೊಳಿಸಿದ್ದಾರೆ. ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಟಾಪ್ 10ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಬಾರಿ ಭಾರತದ ಟಿ20 ವಿಶ್ವಕಪ್ 2024ರ ತಂಡವನ್ನ ಆಯ್ಕೆ ಮಾಡುವ ಮೊದಲು ದಿನೇಶ್ ಕಾರ್ತಿಕ್ ಹೆಸರು ಕೂಡ ಚರ್ಚೆಯಲ್ಲಿತ್ತು. ಆದರೆ ಅಂತಿಮವಾಗಿ ಡಿಕೆ ತಂಡಕ್ಕೆ ಸೆಲೆಕ್ಟ್ ಆಗಲಿಲ್ಲ. ಒಟ್ನಲ್ಲಿ ಆರ್ಸಿಬಿ ತಂಡ ಈ ಮೊದಲು ಎಬಿ ಡಿವಿಲಿಯರ್ಸ್ ಅವರನ್ನ ತಂಡಕ್ಕೆ ಮೆಂಟರ್ ಆಗಿ ಮಾಡಿಕೊಳ್ಳುವ ಅವಕಾಶ ಇದ್ರೂ ಕೂಡ ಅದನ್ನ ಬಳಸಿಕೊಳ್ಳಿಲ್ಲ. ಆದರೆ ದಿನೇಶ್ ಕಾರ್ತಿಕ್ ತಂಡದ ಮೆಂಟರ್ ಅಥವಾ ಬ್ಯಾಟಿಂಗ್ ಕೋಚ್ ಆಗಲು ಅತ್ಯುತ್ತಮ ಆಯ್ಕೆಯಾಗಿದ್ದಾರೆ. ವೀಕ್ಷಕ ವಿವರಣೆಗಾರರಾಗಿ ಕೆಲಸ ಮಾಡಿರುವ ಅವರಿಗೆ ವಿಶ್ವದ ವಿವಿಧ ತಂಡಗಳ ಆಟಗಾರರ ಬಗ್ಗೆ ಮಾಹಿತಿ ಇದೆ. ದೇಶೀಯ ಕ್ರಿಕೆಟ್ನಲ್ಲಿ ಕೂಡ ಅವರು ಆಡಿದ್ದು, ಭಾರತೀಯ ಯುವ ಆಟಗಾರರ ಬಗ್ಗೆ ಕೂಡ ಮಾಹಿತಿ ಇದೆ. ಅವರ ಅಪಾರ ಅನುಭವ ಐಪಿಎಲ್ 2025ರಲ್ಲಿ ಬೆಂಗಳೂರು ತಂಡಕ್ಕೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪೆನ್ ಡ್ರೈವ್ ಕೇಸ್ನಲ್ಲಿ ವಿದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿದ್ದುಕೊಂಡೇ ತಮ್ಮ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಮೇ 31ಕ್ಕೆ ಬೆಂಗಳೂರಿಗೆ ವಾಪಸ್ ಆಗುವುದಾಗಿ ಈಗಾಗಲೇ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದರು. ಆದರೆ ಬೆಂಗಳೂರಿಗೆ ಆಗಮಿಸುವ ಮೊದಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬರಲು ವಿಮಾನದ ಟಿಕೆಟ್ ಕೂಡ ಬುಕ್ ಮಾಡಲಾಗಿದೆ. ಮತ್ತೊಂದೆಡೆ ಎಸ್ಐಟಿ ತನಿಖೆ ಕೂಡ ಚುರುಕುಗೊಂಡಿದೆ. ಬಸವನಗುಡಿಯಲ್ಲಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದೆ. ಇತ್ತ ಬಂಧನ ಭೀತಿಯಲ್ಲಿರುವ ಭವಾನಿ ರೇವಣ್ಣಗೂ ಬಿಗ್ ಶಾಕ್ ತಟ್ಟಿದೆ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಕೇಸ್ ಸಂಬಂಧ ಪತ್ನಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮೇ 31ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯದ ಬಗ್ಗೆ ಪ್ರಸ್ತಾಪಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಅಲ್ಲದೆ ಅವರ ಆರೋಗ್ಯದ ಹಿಂದೆ ಯಾರಾದರೂ ಷಡ್ಯಂತರವಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನವೀನ್ ಪಟ್ನಾಯಕ್ ಅವರ ಎಲ್ಲಾ ಹಿತೈಷಿಗಳು ತುಂಬಾ ಚಿಂತಿತರಾಗಿದ್ದಾರೆ. ಕಳೆದ ವರ್ಷ ನವೀನ್ ಬಾಬು ಅವರ ಆರೋಗ್ಯ ಹೇಗೆ ಹದಗೆಟ್ಟಿದೆ ಎಂಬುದನ್ನ ನೋಡಿ ಅವರು ತುಂಬಾ ಚಿಂತಿತರಾಗಿದ್ದಾರೆ ಎಂದಿದ್ದಾರೆ. ಬೆಂಗಳೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧಿಕಾರಿ ಆತ್ಮಹತ್ಯೆ ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡ್ತಿದೆ. ನಿಗಮದ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 187.33 ಕೋಟಿ ರೂಪಾಯಿ ಹಣ ನಿಗಮದ ಅಕೌಂಟ್ಗೆ ವರ್ಗಾವಣೆ ಹಿನ್ನೆಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂಡಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಸೇರಿದಂತೆ ಹಲವರ ವಿರುದ್ಧ ನಗರದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತಕ್ಕೆ ಟ್ರೋಫಿ ಗೆದ್ದುಕೊಡಲು ಟೀಂ ಇಂಡಿಯಾದ ಅನುಭವಿ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಇದು ಕಟ್ಟ ಕಡೆಯ ಅವಕಾಶ ಎಂದು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಎಚ್ಚರಿಕೆ ರವಾನಿಸಿದ್ದಾರೆ. ಟೀಂ ಇಂಡಿಯಾ 2013ರ ಚಾಂಪಿಯನ್ ಟ್ರೋಫಿ ಬಳಿಕ ಐಸಿಸಿ ಆಯೋಜಿತ ಯಾವುದೇ ಟೂರ್ನಿಗಳಲ್ಲಿ ಟ್ರೋಫಿ ಗೆದ್ದಿಲ್ಲ. ಹಲವು ಬಾರಿ ವಿವಿಧ ಮಾದರಿಯ ವಿಶ್ವಕಪ್ಗಳಲ್ಲಿ ಫೈನಲ್ ತಲುಪಿದೆಯಾದರೂ ಟ್ರೋಫಿ ಗೆಲುವಿನ ಬರ ಮಾತ್ರ ಅಂತ್ಯಗೊಂಡಿಲ್ಲ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.